ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾಯರನ್ನು ಮೆಚ್ಚಿಸೋದಕ್ಕೆ ಮಂತ್ರಗಳು, ಶ್ಲೋಕಗಳು, ಹೋಮ ಹವನಗಳು ನಡೆಸಬೇಕಾಗಿಲ್ಲ. ಶುದ್ಧ ಮನಸ್ಸಿನಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬೇಡಿಕೊಂಡ್ರೆ ಸಾಕು. ಅದೆಂತಹ ಕಷ್ಟ ಇದ್ರೂ ಮಂಜಿನಂತೆ ಕರಗಿ ಬಿಡುತ್ತೆ. ಆದರೆ ಸಂಪೂರ್ಣ ಭಕ್ತಿಯಿಂದ ಶರಣಾಗಬೇಕು ಅಷ್ಟೇ. ಮನಸ್ಸಿನ ತುಂಬ ರಾಯರ ಮೇಲೆ ನಂಬಿಕೆ ಇರಬೇಕು ಅಷ್ಟೇ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಅಂದರೆ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಹಾಗೂ ಕಾಮಧೇನು ಯಾವ ಅನುಗ್ರಹ ಪಡೆಯುತ್ತದೆಯೋ ಅದೇ ಅನುಗ್ರಹ ರಾಯರು ನಮಗೆ ಕರುಣಿಸುತ್ತಾರೆ ಅಂತ ಅರ್ಥ. ರಾಯರ ನೆನೆಯೋಣ, ಗುರು ರಾಯರ ನೆನೆಯೋಣ. ಈ ಸಾಲು ಎಷ್ಟು ಜನಜನಿತವಾಗಿದೆ ಅಂದರೆ ಈ ಸಾಲುಗಳನ್ನು ನೆನೆಯದೆ ಕೆಲವರಿಗೆ ದಿನವೇ ಶುರುವಾಗುವುದಿಲ್ಲ. ರಾಯರ ಆರಾಧನೆಯಲ್ಲಿ ಪಾಲ್ಗೊಂಡರೆ ಜನ್ಮ ಜನ್ಮದ ಪಾಪಗಳು ನಾಶವಾಗುತ್ತದೆ. ನೀನೇ ಗತಿ ತಂದೆ ಎಂದು ಬರುವವರ ಕಷ್ಟಗಳನ್ನು ನಿವಾರಿಸುತ್ತಾರೆ. ಭಕ್ತರ ಮನಗಳನ್ನು ಬೆಳಗುತ್ತಾರೆ. ಮೇಲು ಕೀಳು ಎಂಬ ಯಾವುದೇ ಜಾತಿಯ ಭೇದವಿಲ್ಲದೆ ರಾಯರು ಸಂಪೂರ್ಣ ಭಕ್ತಿಗೆ ಶರಣಾಗುತ್ತಾರೆ. ಭಕ್ತಿಯಿಂದ ಕೈ ಮುಗಿದು ಬಂದವರಿಗೆ ಅವರ ಸಂಪೂರ್ಣ ಕಷ್ಟಗಳನ್ನು ಮಂಜಿನಂತೆ ನಿವಾರಿಸುತ್ತಾರೆ. ರಾಯರು 700 ವರ್ಷ ಬೃಂದಾವನದಲ್ಲಿ ನೆಲೆಸುವುದಾಗಿ ಹೇಳಿದ್ದಾರೆ. 700 ವರ್ಷ ಅವರನ್ನು ನಂಬಿ ಬಂದ ಭಕ್ತಾದಿಗಳ ಎಲ್ಲ ಕಷ್ಟಗಳನ್ನು ನಿವಾರಿಸುವುದಾಗಿ ಹೇಳಿದ್ದಾರೆ. ಆದರೆ ಸಂಪೂರ್ಣ ಭಕ್ತಿಯಿಂದ ನೀವು ರಾಯರಿಗೆ ಶರಣಾಗಬೇಕಷ್ಟೇ. ಮನಸ್ಸಿನ ತುಂಬ ರಾಯರನ್ನು ನೆನೆಸಿಕೊಂಡು ಯಾವುದೇ ಕಷ್ಟವಿರಲಿ, ರಾಯರೇ ನೀವೇ ಗತಿ ತಂದೆ, ಕಾಪಾಡಬೇಕು ಈ ಕಷ್ಟಗಳಿಂದ ಅಂತ ಹೇಳಿ 2 ತುಪ್ಪದ ದೀಪ ಹಚ್ಚಿ ನೀವು ರಾಯರ ಮುಂದೆ ಕೈ ಮುಗಿದು ಬೇಡಿಕೊಂಡರೆ ಅದೆಂಥ ಕಷ್ಟ ಇದ್ದರೂ ಮಂಜಿನಂತೆಯೇ ಕರಗು ಬಿಡುತ್ತದೆ. ರಾಯರನ್ನು ಸಂಪೂರ್ಣವಾಗಿ ನಂಬಿ ಪ್ರತಿದಿನ ರಾಯರ ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಪಠಿಸಿ. ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ.